सन्यासे विनियोगः इदं फलं मया देव स्थापितं पुरतस्तव तेन मे सफलाप्तिः भवेत् जन्मनि जन्मनि नवदुर्गा लेखन यज्ञं अंशने ब्रह्मकलशಗಳ ಸೇರಿದೆ ದೇವರ ಪ್ರತಿಷ್ಠಾ ಬ್ರಹ್ಮಕಲಶಗಳ ಸೇರಿದೆ ಚಪ್ಪರ ಮುಹೂರ್ತ ಪಡ್ಕೋಬೇಕಂತ ಎಲ್ಲ ಕ್ರಿಯೆಯನ್ನು ಮಾಡ್ತಾರೆ. ಚಪ್ಪರ ಮುಹೂರ್ತ ಪಂಡ ಶಬ್ದಕ್ಕೂ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಗಾಂಭೀರ್ಯ ಕಾರಣದಾದ ಕೆಂಡ ನಮ್ಮ ಇಲ್ಲಿ ಪಾತ್ರೆಗಿರ್ತಕ್ಕಂಥ ಚಪ್ಪರ ಅವು ಕೇವಲ ಒಂದು ಪ್ರಭುತ್ವದೋಡು ಪಡ್ಕೋಬೇಕಂತ ಉದ್ದೇಶ ಆಗ್ತದೆ. ಪಕ್ಕ ದೊಂಬು ನಂಗೆ ತಾಗುಂಡು ಪಡ್ಕೋಬೇಕಂತ ಉದ್ದೇಶದ ಆ ಉದ್ದೇಶ ಉಂಟು, ನವೇ ಉದ್ದೇಶ ಆಗ್ತದೆ. ಕಾರಣದಾನಿ ಕೇಳಿದಂಡ ನನಗೆ ಶಾಸ್ತ್ರ ಮಾಡಿಕೊಂಡು ಒಂದೊಂದಲ್ಲ ರಕ್ತಮಯವಾದ ಮಂಟಪ ಅಲ್ಲ ಚಪ್ಪರ ಸಂಸ್ಕೃತದ ಪದ ಮಂಟಪ ಅಂತ అయితే ಮಂಟಪಡು ದೇವರ ಮನೆಯ ಸನ್ನಿಹಿತರಾಗಿರ್ತಾರೆ. ಅದಕ್ಕೋಸ್ಕರವಾದ ಪ್ರತಿ ಒಂದು ವೇಳೆ ಮಾಡ್ಕೊಂಡಾಗ ಚಪ್ಪರ ಮುಹೂರ್ತ ಪಡ್ಕೋಬೇಕಂತ ಒಂದೇ ಮಾಡ್ಕೊಂಡು అయితే ದೇವರ ಮನೆಗೆ ಏನು ಕೇಳಿದಾಗ అయితే ಒಂದು ತಿರುತುಡು ದೇವತೆ ಆಚ್ಛಾದನೆ ಮಾಡ್ಕೊಂಡಿತ್ತು ವಾರೀತಿಯ ದುರ್ಘಟನೆಯನ್ನು ದುರ್ನಿಮಿತ್ತರು ಬರಂದಿರಕ ನನ್ನ ಕ್ಷುದ್ರ ಶಕ್ತಿಯಿಂದ ಉಂಟಾಗಿ ಬರಂದಿರಕ ಇಡೀ ಮಂಟಪನಗಳು ರಕ್ಷಣೆ ಮಾಡ್ಕೊಂಡಿರುವುದರಿಂದ ಅದಕ್ಕೋಸ್ಕರವಾಗಿ ವಾರೈ ಚಾಮರ ರತ್ನರಾದ ಕಥೆ ಶೋಭಾವಹಿ ಮಂಟಪೈಹಿ ಮಂಟಪವನ್ನುಂದಾಂಡ ವಿಶೇಷವಾಗಿ ದೇವರ ಆ ದಿನ ತಾನೇ ನಮ್ಮ ಇಲ್ಲಿ ಚಪ್ಪರ ಮುಹೂರ್ತ ಮಾಡ್ಕೊಂಡ ಶಬ್ದದ ಅರ್ಥ ಅಂಚನೆ ದಾದ ಮೂಲ ಪಂಡ ಅಡ್ಡ ಅರ್ಥ ಇಂಜಿನೇದಾದ ಅನಾದಿದ ಮೂಲದ ಅನರ್ಥ ಮೂಲ ಪಂಡ ಡೆಪ್ತ್ ಕೊರ್ತಿಬೇಕತ್ತಿನ ಶಕ್ತಿ ಅಪ್ಪ ಇಂಚ ಆಗೋಡು ಪಡ್ಕೋಬೇಕತ್ತಿನ ಆಲೋಚನೆ ಕೊರ್ಕೋಬೇಕತ್ತಿನ ಅಪ್ಪ ನಮ್ಮ ಉದಾಯಡ ಉಂಟುದು ನಮ್ಮ ಮಾತ ಈ ಬೇರೆ ಮಾತ ನಮ್ಮ ಕೈಗೆ ಕೊಂಡುಡು ಮಲ್ಪ ಒಂದು ಕುಲಕತ್ತಿನ ಒಂದು ಪ್ರೇರಕ ಶಕ್ತಿ ಅಪ್ಪ ದೇವರ ಪುನಃ ಪ್ರತಿಷ್ಠಾಪನಾದಿ ಸತ್ಕರ್ಮಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಇವತ್ತಿನ ದಿವಸ ನಾವು ಚಪ್ಪರ ಮುಹೂರ್ತ ಎನ್ನುವಂತಹ ದೊಡ್ಡ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಈ ಚಪ್ಪರ ಮುಹೂರ್ತ ಅಂತ ನಾವು ಇವತ್ತು ಮಾಡಿದರೆ ಈ ಚಪ್ಪರ ಇಲ್ಲಿ ಮೂಲವಾಗಿ ದೃಢವಾಗಿ ನಿಲ್ತದೆ ಅಂತ ಅರ್ಥ. ಇವತ್ತು ಆರಂಭ ಮಾಡಿದಂತಹ ಚಪ್ಪರ ಅದು ಪ್ರತಿಷ್ಠಾಪನಾ ಪರ್ಯಂತವಾಗಿ ನಿಲ್ತದೆ ಅಂತ. ಹಾಗಾದ್ರೆ ಇವತ್ತಿನಿಂದ ನಾವೆಲ್ಲರೂ ಕೂಡ ಈ ಹಿಂದೆಯೂ ಕೂಡ ಎಲ್ಲರೂ ಕೂಡ ದೀಕ್ಷಾಬದ್ಧರಾಗಿದ್ದಾರೆ. ಇವತ್ತಿನಿಂದ ಎಲ್ಲರೂ ಕೂಡ ನಾವು ದೀಕ್ಷಾಬದ್ಧರಾಗಿ ಇರಲಿಕ್ಕುಂಟು. ಕಾರಣ ಏನು ಅಂತ ಕೇಳಿದ್ರೆ ಆದಷ್ಟು ಇವತ್ತಿನಿಂದ ನಾವು ಎಲ್ಲರೂ ಕೂಡ ನಿತ್ಯವೂ ಕೂಡ ಈ ಕ್ಷೇತ್ರಕ್ಕೆ ಬರುವಂತಹ ನಾವು ಸಂಕಲ್ಪವನ್ನು ಮಾಡಲಿಕ್ಕುಂಟು. ಕಾರಣ ಏನು ಅಂತ ಕೇಳಿದ್ರೆ ಇವತ್ತು ಮುಹೂರ್ತ ಇಲ್ಲಿಯ ತನಕ ಮುಹೂರ್ತ ಆಗಲಿಲ್ಲ, ಇವತ್ತು ಆರಂಭ ಮುಹೂರ್ತ ಆಗ್ತದೆ. ಮುಹುಹು ತಾರಯತಿ ಇತಿ ಮುಹೂರ್ತ. ಮುಹೂರ್ತ ಶಬ್ದಕ್ಕೆ ಅರ್ಥ ಕೊಡ್ತಾರೆ ಮತ್ತು ನಮ್ಮನ್ನು ದಾಟಿಸುವಂತಹ ಪ್ರಕ್ರಿಯೆಗೆ, ಕಷ್ಟ ಕಾರ್ಪಣ್ಯ ದೋಷಗಳೆನ್ನುವಂತಹ ಸಮಸ್ಯೆಗಳಿಂದ ನಮ್ಮನ್ನು ದಾಟಿಸುವಂತಹ ಒಂದು ಕಾಲಕ್ಕೆ ಮುಹೂರ್ತ ಅಂತ ಕರೆದಿದ್ದಾರೆ. ಇವತ್ತು ನಾವು ಮುಹೂರ್ತ ಮಾಡ್ತಾ ಇದ್ದೇವೆ, ನಾವೆಲ್ಲರೂ ಕೂಡ ಇವತ್ತಿನಿಂದ ದೀಕ್ಷಾಬದ್ಧರಾಗ್ತೇವೆ ಅಂತ ಅರ್ಥ. ಯಾವ ರೀತಿಯ ದೀಕ್ಷೆ ಅಂತ ಕೇಳಿದ್ರೆ ಅಮ್ಮನ ಪ್ರತಿಷ್ಠಾಪನೆ ಇಲ್ಲಿ ಆಗಿ ಬ್ರಹ್ಮಕಲಶ ಆಗುವ ತನಕ ನಾವು ನಿತ್ಯವೂ ಕೂಡ ನಾವು ಇಲ್ಲಿಗೆ ಬರ್ಲಿಕ್ಕುಂಟು, ಬಂದು ಅಮ್ಮನ ಪ್ರಸಾದವನ್ನು ಸ್ವೀಕಾರ ಮಾಡ್ಲಿಕ್ಕುಂಟು. ಮತ್ತೆ ಎಲ್ಲರಿಗೂ ಎಲ್ಲ ರೀತಿಯ ಜವಾಬ್ದಾರಿಯು ಕೂಡ ಇವತ್ತಿನಿಂದ ಆರಂಭ ಆಗ್ತದೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಯೋಗ್ಯವಾದಂತಹ ಮುಹೂರ್ತವನ್ನು ಸಾಧನೆ ಮಾಡಿಕೊಂಡು ಆ ಅಮ್ಮನಿಗೆ ಸಂಬಂಧಪಟ್ಟಂತಹ ಮೂಲ ನಕ್ಷತ್ರದ ದಿವಸದಂದು ನಾವು ಮೂಲದಲ್ಲಿ ಯಾವ ರೀತಿಯ ಆರಾಧನೆಯನ್ನು ಹಿರಿಯರು ಮಾಡಿದ್ದಾರೋ ಆ ಸಾನ್ನಿಧ್ಯವನ್ನು ಮತ್ತೆ ಪುನಃ ಸ್ಥಾಪಿಸಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಚಪ್ಪರ ಮುಹೂರ್ತವನ್ನು ಮಾಡ್ತಾ ಇದ್ದೇವೆ.
ಹುಡುಗಿ